ಜೈ ಹಿಂದ್ ಭಾರತೀಯರೇ, ಎಲ್ಲರಿಗೂ ವಿಕಿತ್ ಮಾಡೋ ನಮಸ್ಕಾರ. ಇವತ್ತೊಂದು ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕಂದರೆ ನಾನೊಂದು ಆರ್ಡರ್ ಮಾಡಿದ್ದೆ, ಕಸ್ಟಮ್ ಮೇಡ್, ನನ್ನ ಹೈಟಿಗೆ. ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ವೆಪನ್ ಅಂತ ಹೇಳ್ಬೋದು, ಉರ್ಮಿ. ಅದು ಕೇರಳದಲ್ಲಿ ನಿಮಗೆ ನಾನು ತರಿಸಿದೆ ಆ್ಯಕ್ಚುಲಿ ಅದನ್ನು ವೆಪನನ್ನು ಮಾಡಿಸಿ ನನ್ನ ಹೈಟಿಗೆ. ಸೊ ಅದು ಕಸ್ಟಮ್ ಮೇಡ್ ಸಹ ಮಾಡ್ತಾರೆ. ಒಬ್ಬರು ಬೆಸ್ಟ್ ಪರ್ಸನ್ ನನಗೆ ಒಬ್ಬರು ರೆಫರ್ ಮಾಡಿದ್ರು, ಅಲ್ಲಿಂದ ತರಿಸಿದ್ದು ನನ್ನ ಫ್ರೆಂಡ್. ಸೊ ಈಗ ಬಂದಿದೆ ಅದು ಉರ್ಮಿ. ನಿಮ್ಗೆ ಗೊತ್ತಿರ್ಬೋದು ಕಲರಿಪೈಟು ಅಲ್ಲಿ ಯೂಸ್ ಆಗುತ್ತೆ ಆ ವೆಪನ್ಸ್ ಎಲ್ಲ ತುಂಬ. ಸೊ ಇನ್ನೂ ನಾನು ಕಲರಿಪೈಟು ಕಲಿತಿದ್ದೀನಿ, ಸ್ವಲ್ಪ ಬೇಸಿಕ್ಸ್ ಎಲ್ಲ ನಾಲೆಜ್ ಮಾಡ್ತಿದ್ದೀನಿ, ಅದರಲ್ಲಿ ಕಲಿತಿದ್ದೀನಿ, ಇನ್ನೂ ವೆಪನ್ಸ್ ಸಹ ಕಲಿತಿದ್ದೀನಿ. ಸೊ ಅದನ್ನು ತರಿಸಿದೆ. ಸೊ ಈಗ ಅದು ನನ್ನ ಕೈಯಲ್ಲಿ ರೀಚ್ ಆಗಿದೆ. ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ಕಟಾನ ಬರ್ತಿದೆ, ಅದರದ್ದು ಸಹ ಮಾಡ್ತೀನಿ ಅನ್ಬಾಕ್ಸಿಂಗ್. ಸೊ ನಾವೀಗ ಉರ್ಮಿ ಬಂದಿದೆ, ನಾನು ಓಪನ್ ಮಾಡ್ತೀನಿ ನಿಮ್ಮ ಇದರಲ್ಲಿ, ನೋಡುವ ಹೇಗಿದೆ ಅಂತ. ನಾನು ಅವ್ರದ್ದಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕಲರಿಪೈಟು ಅವರು ತುಂಬ ಪ್ರೇ ಮಾಡ್ತಾರೆ ಫಸ್ಟ್. ಸೊ ನಾನು ಆ ಪ್ರೇಯರ್ ಗೊತ್ತಿಲ್ಲ ನನಗೆ, ಅವರು ಮಾಡೋ ಪ್ರೇ. ಸೊ ನಾನು ನಮ್ಮದು ದುರ್ಗಮ್ಮ ಇದರಲ್ಲಿ ಇಟ್ಟಿದ್ದೀನಿ ವೆಪನ್ಸ್, ಪ್ರೇ ಮಾಡಿದೆ. ಸೊ ಓಪನ್ ಮಾಡುವ, ಹೇಗಿದೆ ಅಂತ ನೋಡುವ. ಸೊ ನೋಡ್ಬೋದು ನಿಮಗೆ ಈಗ ಒಂದು ಒಳ್ಳೆ ಸೇಫ್ ಆಗಿ ರೋಲ್ ಮಾಡಿ ಇದು ಮಾಡಿದ್ದಾರೆ. ಯಾಕಂದರೆ ಅದು ನಿಮ್ಗೆ ಗೊತ್ತಿದೆ, ಅದು ಸ್ಪ್ರಿಂಗ್ ಆಗಿ ಆ್ಯಕ್ಟ್ ಆಗುತ್ತೆ. ಯಾಕಂದರೆ ವೆನ್ ಯು ರೊಟೇಟ್ ಅದು ಶೀಲ್ಡ್, ಅದು ರೊಟೇಟ್ ಆದಾಗ ಸೋರ್ಡ್, ಇದು ಫ್ಲೆಕ್ಸಿಬಲ್ ಸೋರ್ಡ್. ಸೊ ಅದು ರೊಟೇಟ್ ಆದಾಗ ಅದು ಸ್ಪ್ರಿಂಗ್ ಆಗಿ ಇದಾಗುತ್ತೆ. ಮತ್ತೇನಂದರೆ ಅದು ಅದರಲ್ಲಿ ಟೆನ್ಸೈಲ್ ಕ್ರಿಯೇಟ್ ಆಗಿ ಅದು ಓಪನ್ ಮಾಡಿ ಒಮ್ಮೆಲೆ ರಿಟರ್ನ್ ಬರೋ ಚಾನ್ಸಸ್ ಇದೆ. ವೆರಿ ಡೇಂಜರಸ್. ಅಂದರೆ ಯು ಟು ಓಪನ್ ಕೇರ್ಫುಲಿ ಯಾವಾಗುತ್ತೆ. ಬೀಂಗ್ ಮೆಕ್ಯಾನಿಕಲ್ ಇಂಜಿನಿಯರ್, ಒಂದು ಬೇಸಿಕ್ ನಾಲೆಜ್ ಗೊತ್ತಿದೆ ಇದರ ಬಗ್ಗೆ, ವೆಪನ್ಸ್ ಬಗ್ಗೆ. ಇದರಲ್ಲಿ 2 ಟೈಪ್ ಹ್ಯಾಂಡಲ್ ಮಾಡಲ್ಸ್ ಇತ್ತು. ನಾನು ಈಗ ನ್ಯೂ ಟೈಪ್ ಮಾಡಲ್ ತರಿಸಿದ್ದೀನಿ. ಯಾಕಂದರೆ ನಾವು ವೆಪನಲ್ಲಿ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದರೆ ಮತ್ತು ಅದು ಒಮ್ಮೆ ಕೈಯಲ್ಲಿ ಕುತ್ಕೊಂಡ್ರೆ ಮತ್ತೆ ನಮಗೆ ಅದು ಪ್ರಾಕ್ಟೀಸ್ ಆಗಿರುತ್ತದೆ. ಸೊ ಬೆಟರ್ ನೀವು ಯಾವುದರಲ್ಲಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ತೀರಿ, ಒಮ್ಮೆ ಫುಲ್ ತರೋ ಆಗೋ ತನಕ ಅದರಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ ಬಿಕಾಸ್ ಹೋಲ್ಡಿಂಗ್, ಲೆಂತ್, ವಿಡ್ತ್ ಮತ್ತು ಅದರ ಡಯಾಮೀಟರ್ ಎಲ್ಲ ನಮ್ಮದು ಮಸಲ್ ಮೆಮೊರಿಯಲ್ಲಿ ಇರುತ್ತೆ. ಸೊ ಒಮ್ಮೆ ಚೇಂಜ್ ಆದ ಕೂಡಲೇ ಅದು ಸ್ಪೀಡ್ ಮಾಡುವಾಗ ನಮಗೆ ಡೇಂಜರಸ್. ಬಿಗಿನರ್ಸ್ಗೆ ಇರೋದು, ಎಕ್ಸ್ಪರ್ಟ್ ಆದವರು ಮತ್ತೆ ಪ್ರಾಬ್ಲಮ್ ಆಗಲ್ಲ. ಸೂಪರ್, ಒಳ್ಳೆ ಪ್ಯಾಕ್ ಮಾಡಿದ್ದೇನೆ. ನಾನು ಆ್ಯಕ್ಚುಲಿ 2 ತರಿಸಿದ್ದೀನಿ, ಒಂದಲ್ಲ. ಯಾಕಂದರೆ ಐ ವಾಂಟೆಡ್ ಟು ಲರ್ನ್ 2, ಎರಡಲ್ಲಿ ಹೆಂಗೆ ಮಾಡೋದು ಅಂತ ಬೇಕು. ನೋಡ್ಬೋದು, ಓಕೆ, ವೆಲ್ಡಿಂಗ್ ಎಲ್ಲ ಮಾಡಿದ್ದಾರೆ, ಒಳ್ಳೆ ಫಿನಿಶಿಂಗ್ಸ್ ಒಳ್ಳೆ ಇದೆ. ಹ್ಯಾಂಡಲ್ ಸಹ ಓಕೆ. ನೋಡಿ ಹ್ಯಾಂಡಲ್ ನೋಡ್ಬೋದು ನಿಮಗೆ, ಇದು ರೊಟೇಟ್ ಆಗುತ್ತೆ 360. ಇದು ಮೇಯ್ನ್ ಆ್ಯಕ್ಚುಲಿ. ಇಲ್ಲಿ ಒಳಗಡೆ ಇಲ್ಲಿ ಬೇರಿಂಗ್ ಇರುತ್ತೆ, ಇದು ಬೇರಿಂಗ್, ಒಳಗಡೆ ಬೇರಿಂಗ್ ಇರುತ್ತೆ. ಇನ್ ಕೇಸ್ ಹೋದರೆ ಪುನಃ ವೆಲ್ಟ್ ತೆಗೆದು ಬೇರಿಂಗ್ ಹಾಕಬೇಕಾಗುತ್ತೆ. ಸೊ ಬೇರಿಂಗ್ ನೋಡ್ಬೋದು, ಇದು ಸೇಮ್ ನಾನ್ ಚೆಕ್ ಹಾಗೆ. ಆದರೆ ಇದು ಟ್ವಿಸ್ಟೇಬಲ್ ಸೋಡ್ ಅಂತ ಹೇಳ್ಬೋದು, ಫ್ಲೆಕ್ಸಿಬಲ್ ಸೋಡ್ ಅಂತ. ಇದರ ಬಿಡ್ತು ನೋಡ್ಬೋದು ನಿಮಗೆ. ಯಾವ ಮೆಟೀರಿಯಲ್ ಅಂತ ಗೊತ್ತಿಲ್ಲ, ಸ್ಟೀಲ್ ಆಗಿರ್ಬೋದು, ಸ್ಟೀಲ ಬೇರೆ ಯಾವ್ದು ಗೊತ್ತಿಲ್ಲ ಏನಂತ ನೋಡ್ಬೇಕು, ಕೇಳಬೇಕು ಅಂತ. ಯಾಕಂದರೆ ಅದರಲ್ಲಿ HSS ಇತ್ತು ಕಟಾನ. ಸೊ ನಾನು ಹೇಳಿದ್ದೆ ನೋಡಿ, ನಾನು ಇಲ್ಲಿ ಹಿಡ್ದಿದ್ರಿಂದ. ಸೊ ನೋಡ್ಬೋದು, ಸೊ ಒಂದು ಓಪನ್ ಆಯಿತು. ನಾನಿದು ತುಂಬ ಲೆಂತ್ ತಗೊಂಡು ಬಂದಿಲ್ಲ, ಯಾಕಂದರೆ ಇನ್ ಕೇಸ್ ಮಕ್ಕಳಿಗೆ ಟ್ರೈನ್ ಮಾಡೋದಾದರೆ ಚಿಕ್ಕದಿದ್ರೆ ಒಳ್ಳೆಯದಲ್ಲ ಅಂತ. ಇನ್ನೊಂದು ತರಿಸ್ಲಿಕ್ಕಿದೆ, ಒಂಚೂರು ಲೆಂತ್ ದೊಡ್ಡದು. ನೋಡಿ ನಾನು ಹಿಡ್ದಿದ್ದೀನಿ ಈಗ, ಇಲ್ಲದೆ ಅದು ರಿಟರ್ನ್ ಬರುತ್ತೆ ನೋಡಿ. ನೋಡಿದ್ರಾ? ಸೊ
ವೆರಿ ಕೇರ್ಫುಲ್ ಉರ್ಮಿ ಓಪನ್ ಮಾಡುವಾಗ. ಸೊ ಆಯಿತು, ನೋಡ್ಬೋದು ಇದು ಉರ್ಮಿ ರೆಡಿಯಾಗಿದೆ. ನೋಡ್ಬೋದು ಮೆಟೀರಿಯಲ್ ಸ್ಟೀಲ್ ಇರೋದು. ಅದು ಡೌಟ್ ಇತ್ತು ಯಾವ್ದು ಹಾಕ್ತಾರಂತ. ಸ್ಟೀಲ್ ಹೇಳಿದ್ದೆ ನಾನು, ಸ್ಟೀಲೇ ಹಾಕಿದ್ದಾರೆ. ಯಾವ ಗ್ರೇಡ್ ಗೊತ್ತಿಲ್ಲ. ಸ್ಟೀಲಲ್ಲಿ ಬೇರೆ ಬೇರೆ ಗ್ರೇಡ್ ಬರ್ತದೆ, 316, 304 ಮತ್ತು ಡಿಫ್ರೆಂಟ್ ಗ್ರೇಡ್ಸ್ ಇದೆ ಅದರಲ್ಲಿ ಸಹ. ಸೊ ಫುಡ್ ಗ್ರೇಡ್ ಬೇರೆ ಇದೆ. ಸೊ ಮೆಕ್ಯಾನಿಕಲ್ ಪಾರ್ಟ್ಸಿಗೆ ಬೇರೆ ಯೂಸ್ ಮಾಡ್ತಾರೆ, ಇಂಪೋರ್ಟೆಡ್ ಕಾರ್ಸ್ಗೆ ಬೇರೆ ಯೂಸ್ ಮಾಡ್ತಾರೆ. ಸೊ ಬೇರೆ ಬೇರೆ ಗ್ರೇಡ್ಸ್ ಇದೆ. ಸೊ ಇದು ನೋಡ್ಬೋದು, ಇದು ಯಾವ ಗ್ರೇಡ್ ಗೊತ್ತಿಲ್ಲ. ಅದು ಗ್ರೇಡ್ ಗೊತ್ತಿಲ್ಲಬೇಕಾದ್ರೆ ಟೆಸ್ಟ್ ಮಾಡಬೇಕಷ್ಟೇ. ಪರವಾಗಿಲ್ಲ, ಅವ್ರು ನಾರ್ಮಲ್ ಯಾವ್ದು ಯೂಸ್ ಮಾಡ್ತಾರೆ ಅದನ್ನೇ ಹಾಕಿರ್ಬೋದು. ಅದು ಫ್ರೆಂಡೇ ಗೊತ್ತಿದ್ದವ್ರೆ. ಸೊ ನೋಡಿದ್ರಿ, ಉರ್ಮಿ ಇಸ್ ರೆಡಿ, ಟ್ರೈನಿಂಗ್ ಸ್ಟಾರ್ಟ್ಸ್. ನೋಡಿದ್ರಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇನ್ನು ವೀಡಿಯೋಸ್ ಬರ್ತದೆ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಟೈಮ್ ನಾನು ಕತಾನ ಅನ್ಬಾಕ್ಸಿಂಗ್ ಮಾಡ್ತೀನಿ, ನೋಡೋ ಹೇಗಿದೆ ಅಂತ. ಇದು ವೀಡಿಯೋಸ್ ನೆಕ್ಸ್ಟ್ ಬರುತ್ತೆ. ಸಿ ಯು, ಬಾಯ್.